ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ರಾಯಚೂರಿನ ಹಟ್ಟಿ ಒಳಗೆ ಅಷ್ಟ ಅಲ್ರಿ ಬಂಗಾರಕ್ಕನ ಗುಡ್ಡದಾಗೇನು ಬಂಗಾರ ಆಯ್ತಂತ. ಎಲ್ಲೈತಿ ಬಂಗಾರಕ್ಕನ ಗುಡ್ಡ ಅಂತೀರೇನು ತೋರಿಸ್ತೀವಿ ಬರ್ರಿ. ಕಲ್ಲು ಮುಳ್ಳು ತುಂಬಿರೋ ಈ ಗುಡ್ಡದ ಮ್ಯಾಗ ಈಗ ಎಲ್ಲರ ಕಣ್ಣು ಬಿದ್ದೈತಿ. ಇಲ್ಲಿನ ಮಣ್ಣು ತೆಗೆದುಕೊಂಡು ಹೋಗಿ ಪರೀಕ್ಷೆ ಮ್ಯಾಗ ಪರೀಕ್ಷೆ ಮಾಡಕತ್ತಾರ. ಯಾಕಂದ್ರ ಇಲ್ಲಿ ಇರೋದು ಬರೀ ಮಣ್ಣಲ್ಲ, ಹೊನ್ನು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಾಗಿರೋ ಈ ಗುಡ್ಡದ ಹೆಸರು ಬಂಗಾರಕ್ಕನ ಗುಡ್ಡ. ಹೆಸರಿನ್ಯಾಗ ಬಂಗಾರ ಇರೋ ಈ ಗುಡ್ಡದಾಗ ಖರೆ ಬಂದ್ರು ಬಂಗಾರ ಐತಿ ಅಂತ ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ಹುಡುಕಾಟ ನಡೆಸ್ಯಾರ. 2 ಸತಿ ಇಲ್ಲಿಗೆ ಬಂದು ಮಣ್ಣು ಸ್ಯಾಂಪಲ್ ತೆಗೆದುಕೊಂಡು ಹೋಗ್ಯಾರ. ಇತ್ತೀಚೆಗೆಲ್ಲ ಬಂದು ಅಧಿಕಾರಿಗಳೆಲ್ಲ ಸರ್ವೆ ಮಾಡಿ ಹೋಗಿದ್ದಾರೆ. ಬಂಗಾರ ಐತಂತ ಹೇಳ್ತಾರೆ, ಇದನ್ನು ಕನ್ಫರ್ಮ್ ಆಗಿಲ್ಲ. ಮೊದಲೆಲ್ಲ ಇಲ್ಲಿ ಹಳೆ ಊರಿತ್ತು, ಅದೆಲ್ಲ ಅಗೆವು ಪಗೆಯೋದವೆ, ಅಲ್ಲಿ ರಾಣಿ ರೂಪಾಯಿ ಸಿಕ್ಕುವ ಅಂತಲೂ ನಮ್ಮ ಯಜಮಾನರೆಲ್ಲ ಅಂತಿದ್ರು. 150 ಹೆಕ್ಟೇರ್ ಪ್ರದೇಶದ ಈ ಗುಡ್ಡ ಮತ್ತು ಗುಡ್ಡದ ಸುತ್ತ ಭಾರಿ ಪ್ರಮಾಣದಾಗ ಬಂಗಾರ ಇರೋದು ಗೊತ್ತಾಗೈತಿ. ಇಲ್ಲಿರೋ ಚಿನ್ನದ ಅದಿರಿನ ಕ್ವಾಲಿಟಿ ತಿಳ್ಕೊಳ್ಳೋ ಸಲುವಾಗಿ 3 ಕಡೆ ಭಾರಿ ಪ್ರಮಾಣದ ತೂತ್ ಮಾಡಿ ಶಾಂಪಲ್ ತೆಗೆದುಕೊಂಡು ಹೋಗ್ಯಾರ ಅಂತಾರ ಸ್ಥಳೀಯರು. ಯಾರ್ಯಾರು ಭಾಳ ಜನ ಬಂದಿದ್ರು, ಗುಡ್ಡನ್ನೆಲ್ಲ ಸರ್ವೆ ಮಾಡ್ಕೊಂಡು ಹೋದ್ರು, ಏನೋ ಬಂಗಾರ ಐತೆ ಹಂಗೆ ಅಂತ. ಮತ್ತೆ ಅವ್ರೇನು ಬರಲಿಲ್ಲ, ನಮಗೇನು ಕಲ್ಲೊಡೆದು ನಿಲ್ಲಿಸ್ರಿ ಹಂಗೆ ಅಂತ ಏನು ಹೇಳಿಲ್ಲ. ಮಂದಿ ಅಷ್ಟೇ ಅಲ್ಲ, ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರು ಆಗಿರೋ SV ರಾಮಚಂದ್ರಪ್ಪ ಅವರು ಈ ಮಾತು ಒಪ್ತಾರ. ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ಇಲ್ಲಿಗೆ ಬಂದು ಹೋಗಿದ್ದು ಕರೆ ಐತಿ ಅಂತಾರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಮಾಹಿತಿ ಕೊಟ್ಟಿವಿ, ಪೂರ್ಣ ಪ್ರಮಾಣದ ಪರಿಶೀಲನೆ ಮತ್ತು ಸಂಶೋಧನೆ ನಡೀತೈತಿ ಅಂತಾರ. ಈಗ ಜಿಯೋಲಾಜಿಕಲ್ ಆಫ್ ಇಂಡಿಯಾ ಸರ್ವೆ ಪ್ರಕಾರ ಅಲ್ಲಿ ಬಂಗಾರ ನಿಕ್ಷೇಪ ಇದೆ ಅಂತ ನಮಗೆ ಬಂದಿದೆ. ಅದಕ್ಕೆ ನಾನು ಹಿಂದೆ ಯಾವುದೋ ಕಾಲದಲ್ಲಿ ಮಾಡಿದ್ದಿದೆ, ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಮಾಡೋದು ಬೇಡ. ಇವಾಗ ಹೊಸದಾಗಿ ಒಂದು ಸಮೀಕ್ಷೆ ಮಾಡೋದಕ್ಕೆ ನಾನು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ. ಅದರ ಪ್ರಕಾರ ಅದು ವರದಿ ಬಂದ ನಂತರ ನಾನು ಸ್ಪಷ್ಟವಾಗಿ ಏನಾದರೂ ಹೇಳಬಲ್ಲೆ. ಬಂಗಾರಕ್ಕನ ಗುಡ್ಡದಾಗ ಬಂಗಾರ ಐತಿ ಅನ್ನೋ ಮಾತು ಕೇಳಿ ಇಲ್ಲಿ ಮಂದಿ ಭಾಳ ಖುಷಿಯಾಗ್ಯಾರ. ಪೂರ್ಣ ಪ್ರಮಾಣದಾಗ ಪರಿಶೀಲನೆ ನಡೆದು ಆದಷ್ಟು ಲಘುನ ಚಿನ್ನದ ಗಣಿ ಶುರು ಆಗಲಿ ಅಂತಾರ ಇಲ್ಲಿ ಮಂದಿ. ರಾಚಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7, ದಾವಣಗೆರೆ. ಬಳ್ಳಾರಿ ವಿಮ್ಸ್ ಮೆಡಿಕಲ್ ಕಾಲೇಜ್ PG ಸೀಟ್ ಎಕ್ಸಾಮ್ನಾಗ ಗೋಲ್ಮಾಲ್ ನಡೆದೈತಿ. ಹಿಂಗಾಗಿ ಇದ್ರಾಗ ಯಾರ್ಯಾರು ಅದಾರ ಅಂತ ಈ ಕೇಸ್ ತನಿಖೆ ನಡೆಸಾಗ CIDಗ ಒಪ್ಸ್ಯಾರ. ಈ ಪ್ರಕರಣದಾಗಿನ ಪ್ರಮುಖ ಆರೋಪಿ ಡಾಕ್ಟರ್ ವಿನಾಯಕ ಪ್ರಸನ್ನನ CID ಮಂದಿ ಈಗ ಹುಡುಕಾಕ್ ಕುಂತಾರ. ಇವನ್ ಸಲುವಾಗಿ ಬಳ್ಳಾರಿಗೂ ಬಂದಿದ್ರು. ಆದ್ರ 5 ದಿನ ಆತು ಈ ವಿನಾಯಕನ ಪತ್ತಿನ ಇಲ್ಲ. ರ್ಯಾಂಕ್ ಬಂದವ್ರ ಮನಿ ಮ್ಯಾಗ CID ಅವರು ದಾಳಿ ಮಾಡಿ ಬಹಳ ದಾಖಲೆ ವಶಪಡಿಸಿಕೊಂಡಾರ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಹೇಮಂತ್ ರಾವ್ ಅನ್ನೋನ ಅರೆಸ್ಟ್ ಮಾಡ್ಯಾರ. ಆಕಳು ಕರುಗಳು ದೇವ್ರಿದ್ದಂಗ, ಅದನ್ನ ಪೂಜೆ ಮಾಡ್ತೀವಿ. ಆದ್ರ ಅದ ಗೋವನ್ನ ಬಲಿ ಕೊಡೋದು ಸುಳ್ಳಲ್ರಿ. ಇದನ್ನ ತಪ್ಪಿಸ್ಬೇಕಂತ ಗುಲ್ಬರ್ಗಾದಾಗ ಸ್ವಾಮೀಜಿಯೊಬ್ರು ಗೋಶಾಲಿ ಶುರು ಮಾಡ್ಯಾರ. ಈ ಗೋಶಾಲಿ ಸರ್ಕಾರದ ಯಾವ್ದು ಸವಲತ್ತು ಇಲ್ದ ಭಕ್ತರ ಬೆಂಬಲದಾಗ ನಡೆಯಾಕತ್ತೈತಿ ಅನ್ನೋದು ಒಂದು ವಿಶೇಷ. ಬರ್ರಿ ನೋಡೋಮ. ಇದು ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಟಕಲ್ನಾಗಿರೋ ಗೋಶಾಲ ರೀ. ಪಕ್ಕದಲ್ಲೇ ಇರೋ ರಟಕಲ್ ರೇವಣಸಿದ್ದೇಶ್ವರ ಗುಡಿ ಈ ಭಾಗದಾಗೆ ಭಾಳ ಫೇಮಸ್ ಗುಡಿ ರೀ. ಈ ದೇವ್ರಗ ಭಕ್ತರು ಭಕ್ತಿಯಿಂದ ಮನೆಯಾಗಿನ ಕರುಗಳನ್ನ ತಂದು ಕೊಡ್ತಾರ. ಒಂದಲ್ಲ ಎರಡಲ್ಲ, 100 ಕರುಗಳು ಇಲ್ಲಿಗೆ ಬರ್ತಾವ್ರಿ. ಅವೆಲ್ಲ ಮೊದಲು ಕಸಾಯಿಖಾನಿಗೆ ಕಳಿಸಲಾಗ್ತಿತ್ರಿ. ಈಗ ಹಂಗಿಲ್ಲ, ಯಾಕಂದ್ರ ಗೌರಿಗುಡ್ಡ ಸಿದ್ಧಶಿವಯೋಗಿ ಸ್ವಾಮಿಯರು ಗೋಶಾಲಿ ಶುರು ಮಾಡ್ಯಾರ. ಒಂದು ತಿಂಗಳದಾಗ 2 ಸಾರಿ ಕಟಗರಿ ಮಾರಾಟ ಮಾಡ್ತಾರೆ. ಅವ್ರು ಟ್ಯಾಕ್ಟರ್ದಾಗ ಕೈಕಾಲು ಕಟ್ಟಿ ಹೇಳ್ಕೊಂಡು ಹೋಗ್ಬಿಡ್ತಾರಲ್ಲ. ಮತ್ತು ಇನ್ನು ಯಾವಾರ ಜಾಯಿನ್ ಇದ್ದೀವಿ ಸಾಯ್ಲಿಕ್ಕಾಗಿವಿ ಅಂದ್ರೆ ಅವ್ರು ದಿನಾಲು ಫೋನ್ ಹಚ್ಚಿ ಕರೆಸಿ ಮಾರಾಟ ಇತ್ತು. ನಾವು ನೋಡಿ, ನಾವು ಮೊದಲು ಗೋ ಹತ್ತಿ ಅಂದ್ರೆ ದೇವಸ್ಥಾನ ಬಳಿ ತಡೆ ಹಿಡಿಬೇಕು. ಇವೆಲ್ಲ ಊರು ಗ್ರಾಮದಾಗಂತೂ ಆಗಲ್ಲ. ಇಲ್ಲಿ ದಿನಾಲು 100 ಬರೋಂಥ ಗುಳಿಗಳು ತಡೆ ಹಿಡಿದ್ರೆ ನಾವು ಅನುಕೂಲ ಆಗ್ತದೆ ಎಲ್ಲರಿಗೆ ಅಂತ ನಾವು ಇದು ಮಾಡಿ. ದೇವರಿಗೆ ಬಿಡೋ ಕರುಗಳ ಕರುಣಾಜನ ಸ್ಥಿತಿ ನೋಡಿ ಸ್ವಾಮಿಯರು ಭಕ್ತರ ಜೊತೆ ಸೇರಿ ಗೋರಕ್ಷಣಾ ಸಮಿತಿ ಮಾಡ್ಯಾರ. ಮೊದಲ 2 ಕರುಗಳೊಂದಿಗೆ ಆರಂಭವಾದ ಈ ಗೋಶಾಲಿ ಒಳಗ ಈಗ ಬರೋಬ್ಬರಿ 200 ಆಕಳು ಕರುಗಳು ಅದಾವ. ಜೊತೆಗ ಇಲ್ಲಿನ ಆಕಳು ಹೋರಿಗಳನ್ನ ರೈತರು ಬೇಕಾದ್ರೆ ಕಡಿಮೆ ರೊಕ್ಕದಾಗ ಖರೀದಿನೂ ಮಾಡಬಹುದ್ರಿ.
ಗುರುಗಳ ನೇತೃತ್ವದಲ್ಲಿ ಅವುಗಳನ್ನು ಸಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಇರ್ತಕ್ಕಂಥ ಏನು ಬಡ ರೈತರು ಅದಾರ ಸರ್, ಅವರು ಹೆಚ್ಚಿಗೆ ಅಮೌಂಟನ್ನು ಕೊಟ್ಟು ಏನು ದನಗಳನ್ನು ತಗೋದೇ ಆಗದೇ ಇರ್ತಕ್ಕಂಥ ರೈತರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಡಿಮೆ ಬೆಲೆಯಲ್ಲಿ ಅವುಗಳನ್ನು ಕೊಟ್ಟು ಆನಂತರ ಇನ್ಸ್ಟಾಲ್ಮೆಂಟ್ ಕೊಟ್ಟು 1 ವರ್ಷದಲ್ಲಿ ಕೊಡಿ, ನಂತರ ಸ್ವಲ್ಪ ದಿನಗಳಾದ ನಂತರ ಕೊಡಿ ಅಂತೇಳಿ ಒಂದು ಒತ್ತಾಯಪೂರ್ವಕ ಇಲ್ಲದೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಒತ್ತಾಯ ಇಲ್ಲದೆ ದನಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗ ಸರ್ಕಾರನು ಗೋಶಾಲಿಗ ಸೆಡ್ ಮಾಡಿ ಕೊಟ್ಟದ. ಮುಂದಿನ ಕಾಳಜಿ ಸ್ವಾಮೀಜಿಗಳು ಮಾಡಕತ್ಯಾರ. ಹಂಗಾಗಿ ಕಸಾಯಿಖಾನಿಗೆ ಹೋಗ್ಬೇಕಿದ್ದ ಸಣ್ಣ ಕರುಗಳು ನೆಮ್ಮದಿಯಿಂದ ಬದುಕ್ತಾವ ನೋಡ್ರಿ. ಹಾಲು ಕೊಡೋ ಆಕಳುಗಳನ್ನ ಸಾಕ್ತಾರ, ಆದ್ರ ಸಣ್ಣ ಸಣ್ಣ ಕರುಗಳನ್ನ ಸಾಕಿ ಬೆಳೆಸೋದು ಅದ ನೋಡ್ರಿ, ಅದು ಖರೇ ಒಂದ್ರ ಕಷ್ಟದ ಕೆಲಸ ರೀ. ಅಂಥ ಕಷ್ಟದ ಕೆಲಸನ ಇಷ್ಟಪಟ್ಟು ಮಾಡ್ತಿರೋ ನಮ್ಮ ಸ್ವಾಮೀಜಿ ಕೆಲಸ ಮೆಚ್ಚಬೇಕು ನೋಡ್ರಿ. ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗ. ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದಾಗ ಒಂದು ವಿಚಿತ್ರ ನಡೆದೈತ್ರಿ. ಅದೇನಂದ್ರೆ ಆಡಿನ ಹೊಟ್ಟಿ ಒಳಗ ಶಂಖ ಸಿಕ್ಕೈತಿ. ಅದು ನೋಡಾಕ ಶಿವಲಿಂಗ ಇದ್ದಂಗ ಐತಿ. ಅರೇರೇ ಏನಿದು ಅಂತೀರೇನು? ಬನ್ನಿ ತೋರಿಸ್ತೀವಿ. ಇದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನಾಗಿರೋ ಸಾರಾಪುರ ಗ್ರಾಮದ ಹಾಲಸಿದ್ದನಾಥ ದೇವರ ಗುಡಿ. ಈ ಗುಡಿಯಾಗ ಆಡ ಮತ್ತ ಕುರಿ ಅವ. ಇಲ್ಲಿಂದ ಮೇಯಾಕ ಬಳ್ಳಾರಿ ಜಿಲ್ಲಾ ಅಂಬೇಜಗನಹಳ್ಳಿಗೆ ಹೋದಾಗ ಆಡೊಂದು ಭಾರಿ ವಾಂಡತನ ಮಾಡ್ತ. ಅದಕ್ಕ ಕಟಕರಿಗೆ ಕೊಟ್ರ. ಆ ಆಡಿನ ಹೊಟ್ಟೆಯಾಗೀಗ ಈ ಮೂರ್ತಿ ಸಿಕ್ಕೈತಿ. ಪುರದಿಂದ ಅಲ್ಲಿ ಬಳ್ಳಾರಿಗೆ ಕುರಿ ಹೋಗಿದ್ದು ನಮ್ಮ ಆ ಕುರಿಂದಲ್ಲಿ ಅಲ್ಲಿ ಆಡುಗಳನ್ನು ನಾವು ಬಿಟ್ಟಿದ್ದು ಮೇಸಕ್ಕೆ. ಅದರಿಂದಲೇ ಆಡು ಒಂದು ಆಡಿನ ಹೊಟ್ಟೆಯಲ್ಲಿ ಮರಿ ಅದು ಮೂರ್ತಿಯನ್ನು ಹುಟ್ಟಿದೆ. ಅದು ಹಿಂಗೆ ಮುಂದೆ ಶಂಕು ಹಿಂದೂ ಟಗರಿನ ಮೂರ್ತಿ ಅನ್ನೋದು ಐತಿ. ಅದನ್ನು ನಾವು ಇಲ್ಲಿ ತಂದ ಪೂಜೆ ಮಾಡಕತ್ತಲ್ಲಿ. ಇದು ದೇವರ ಮಹಿಮೆ. ಇದಕ್ಕ ಗುಡಿಯಾಗ ಪೂಜೆ ಮಾಡಿ ಜಾತ್ರೆ ಮಾಡ್ತೀವಿ ಅಂತ ಊರಿನ ಹಿರಿಯರು ಹೇಳ್ತಾರ. ಬಳ್ಳಾರಿಗೆ ಆಡುಗಳಿದ್ದು ರೀ, ಆಡಿನ ಹೊಟ್ಟಾಗ ದೇವ್ರು ಹುಟ್ಟೈತ್ರಿ. ಅದನ್ನು ತೊಗೊಂಡ್ಬಂದು ನಾವು ಪೂಜೆ ಮಾಡ್ತೇವ್ರಿ. ಅದನ್ನೇನು ಜಾತ್ರೆ ಮಾಡಾವ್ರದೇವ್ರಿ ಎಲ್ಲ. ಈ ಮೂರ್ತಿನ ನೋಡಿದ್ರ ಒಂದ್ ಕಡೆ ಶಂಖ ಮತ್ತು ಟಗರಿನ ಮೂರ್ತಿ ಕಾಣ್ತೈತ್ರಿ, ಇನ್ನೊಂದ್ ಕಡೆ ನೋಡಿದ್ರ ಇಷ್ಟಲಿಂಗದಂಗ್ ಕಾಣ್ತೈತಿ. ಇದ ದೇವ್ರ ಆಟ್ರಿ. ದೇವ್ರ ಮತ್ ಹುಟ್ಟಿ ಬಂದ ಅಂತ ನಂಬಿರೋ ಊರೋರ್ಗೆಲ್ಲ ಊಟ ಹಾಕಿಸ್ತಾರಂತ. ದಿಲೀಪ್ ಕುರಂದ್ವಾಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ.